ಕೃಷ್ಣನಿಗೆ ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಗೌರವ ಇಲ್ಲ ಅನ್ನುವಂಥ ಇನ್ನೊಂದು ವಾದ ಇದೆ. ಅರ್ಜುನನ ವಿಷಯ ಬಂದಾಗ ಕೃಷ್ಣ ಇದನ್ನೇ ಜಾರಿಗೆ ತರ್ತಾನೆ. ಕೃಷ್ಣ ತನ್ನ ಜೀವದ ಗೆಳೆಯ ಅರ್ಜುನನ ಆಸೆಯನ್ನು ಈಡೇರಿಸೋಕೆ ಹೊರಟಿದ್ದಾನೆ. ಈಗ ಬಲರಾಮನ ಒಪ್ಸೋದು ಸುಲಭ ಇಲ್ಲ. ಬಲರಾಮ ಅನ್ನುವ ಒಬ್ಬ ವ್ಯಕ್ತಿ ಬಹಳ ವಿಭಿನ್ನವಾದ ನಿಲುವಿನವನು. ಆದರೆ ಈ ನಿರ್ಣಯವನ್ನು ಕೃಷ್ಣ ಏಕಾಂಗಿಯಾಗಿ ತೆಗೆದುಕೊಳ್ಳಿಲ್ಲ ಅಂತ ಮಹಾಭಾರತ ಹೇಳುತ್ತೆ. ಕುಟುಂಬ ಮೌಲ್ಯವನ್ನು ಪಾಲಿಸಿಲ್ಲ ಅನ್ನೋ ಆಕ್ಷೇಪಕ್ಕೆ ಪಾಲಿಸಿದ್ದಾನೆ ಅನ್ನೋದು ಕಾಣಿಸ್ತಾ ಇದೆ. ಯಾವ ವಿಷಯದಲ್ಲಿ ಅರ್ಜುನ ಕಡಿಮೆ ನಿಮಗೆ? ಅರ್ಜುನನಲ್ಲದ ಒಬ್ಬವರನ್ನು ಹೆಂಗೆ ಹುಡುಕ್ತೀರಿ ನೀವು? ಸುಭದ್ರೆಯ ತವರು ಮನೆಯನ್ನು ಉಳಿಸಿದವನು ಅರ್ಜುನ ಅಂತಂದಾಗ ಆಯ್ಕೆ ಸರಿನೇ ಇದೆ. ರಾಜಕಾರಣದ ಮೌಲ್ಯಗಳು ಓಕೆ, ಆದರೆ ಕೌಟುಂಬಿಕ ಮೌಲ್ಯಗಳು ಅಂತ ಬಂದಾಗ ಕೃಷ್ಣನ ಮೇಲೆ ಇನ್ನೊಂದು ಅಪವಾದ ಇದೆ. ಕೌಟುಂಬಿಕ ಮೌಲ್ಯಗಳು ಅಂತ ಬಂದಾಗ ಸಹಜವಾಗಿ ಮನೆಯಲ್ಲಿ ಅಕ್ಕನೋ ತಂಗಿನೋ ಯಾರಾದರೂ ಇರ್ತಾರೆ, ಅವರನ್ನು ಹಿರಿಯರನ್ನು ಒಪ್ಪಿಸಿ ಅಕ್ಕನೋ ತಂಗಿನೋ ಮದುವೆ ಮಾಡಬೇಕು ಅನ್ನುವಂಥದ್ದು ಈಗ ಇಲ್ಲಿವರೆಗೂ ಈ ಕ್ಷಣಕ್ಕೂ ಇರುವಂಥ ಒಂದು ಸಂಪ್ರದಾಯ. ಆದರೆ ಕೃಷ್ಣ ತನ್ನ ತಂಗಿಯ ಮದುವೆಯನ್ನು ಈ ರೀತಿಯ ನೈತಿಕ ಮೌಲ್ಯಗಳು ಅಥವಾ ಕೌಟುಂಬಿಕ ಮೌಲ್ಯಗಳನ್ನು ಮೀರಿ ಮಾಡ್ದ ಅಂತ, ಅದನ್ನು ದಾಟಿ ಮಾಡ್ದ. ಅಂದರೆ ತನ್ನ ತಂಗಿಯನ್ನೇ ನೀನು ಅಪಹರಿಸ್ಕೊಂಡು ಹೋಗು ಅರ್ಜುನ ಅಂತ ಹೇಳ್ದ. ಅಂದರೆ ಅವರ ತಂದೆ ತಾಯಿಗೆ ಗೊತ್ತಿಲ್ಲದಾಗೆ ತನ್ನ ತಂಗಿಯೇ ಕಿಡ್ನ್ಯಾಪ್ ಆಗುವಾಗ ಮಾಡಿಬಿಟ್ಟ ಕೃಷ್ಣ. ಸೊ ಇದು ಒಂದು ಕೌಟುಂಬಿಕ ಮೌಲ್ಯಕ್ಕೆ ಕೊಡಬೇಕಾದ ಗೌರವನ. ಸೊ ಹಾಗಾಗಿ ಕೃಷ್ಣನಿಗೆ ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಗೌರವ ಇಲ್ಲ ಅನ್ನುವಂಥ ಇನ್ನೊಂದು ವಾದ ಇದೆ. ಇದಕ್ಕೆ ಇನ್ನೊಂದು ಸೇರಿಸ್ಕೋಬೋದು. ಈಗ ರುಕ್ಮಿಣಿಯನ್ನು ಕೂಡ, ಅವನ ಪತ್ನಿ ರುಕ್ಮಿಣಿಯನ್ನು ಕೂಡ ಅವನು ರುಕ್ಮಿಣಿಯ ಮನೆಯವರಿಗೆ, ಅವಳ ತವರು ಮನೆಯವರ ನಿಲುವಿಗೆ, ವಿಶೇಷವಾಗಿ ಅವಳ ಅಣ್ಣ ರುಕ್ಮನಿಗೆ ವಿರುದ್ಧವಾಗಿ ಅಪಹರಣ ಮಾಡ್ಕೊಂಡು ಬಂದೇ ವಿವಾಹ ಆಗಿದ್ದು. ರುಕ್ಮಿಣಿಯನ್ನ ಅಪಹರಿಸಿಕೊಂಡೇ ಬಂದಿದ್ದು. ಪಕ್ಕ ಕಿಡ್ನಾಪಿಂಗ್ ಅದು. ಮತ್ತೆ ರುಕ್ಮಿಣಿಯೇ ಒಬ್ಬನನ್ನ ಕಳಿಸ್ತಾಳೆ, ನನ್ನನ್ನು ಕರ್ಕೊಂಡು ಹೋಗು ಅಂತ. ಕೃಷ್ಣ ಹೋಗ್ತಾನೆ. ಅವಳು ದೇವಸ್ಥಾನಕ್ಕೆ ಬಂದಾಗ ರಥದಲ್ಲಿ ಅವಳನ್ನ ಕೂರಿಸ್ಕೊಂಡು ದ್ವಾರಕ್ಕೆ ಕರ್ಕೊಂಡ್ ಬಂದ್ಬಿಡ್ತಾನೆ ಕೃಷ್ಣ. ಇದು ಮೊದಲೇ ಆಗಿದೆ ಕೃಷ್ಣ ರುಕ್ಮಿಣಿ ವಿವಾಹದಲ್ಲಿ. ಅರ್ಜುನನ ವಿಷಯ ಬಂದಾಗ ಕೃಷ್ಣ ಇದನ್ನೇ ಜಾರಿಗೆ ತರ್ತಾನೆ. ವಾಸ್ತವವಾಗಿ ಹೊರಗಡೆ ಒಂದು ಅರ್ಜುನ ಸನ್ಯಾಸಿ ಅಂತ ಒಂದು ಏನು ಜನಪ್ರಿಯ ಕಥೆ ಇದೆ. ಅರ್ಜುನ ಸನ್ಯಾಸಿ ಅನ್ನುವ ಕಥೆ ಇಲ್ಲ. ಅಂದ್ರೆ ಅರ್ಜುನ ಅವನಿಗೆ ತೀರ್ಥಯಾತ್ರೆಗೆ ಹೋಗ್ಬೇಕಾಗಿ ಬರುತ್ತಲ್ಲ, ಪಾಪ ಇದಕ್ಕೆ ನಿವಾರಣೆಗೆ ಅಂತ. ಆಗ ಅವನು ಅರ್ಜುನನಾಗಿಯೇ ಹೋಗ್ತಾನೆ ದ್ವಾರಕೆಗೆ. ಅರ್ಜುನ ಅಂತಲೇ ಅವ್ರು ಗೌರವಿಸ್ತಾರೆ. ಯಾಕಂದ್ರೆ ಅರ್ಜುನನ ಬಗ್ಗೆ ಅಪಾರ ಗೌರವ ಯಾದವರಿಗೆ. ಕುಂತಿ ಅವರ ಮನೆಯ ಮೊಮ್ಮಗ ಅಲ್ವಾ, ಅಂದ್ರೆ ಯಾದವರ ಕುಟುಂಬದ ಮೊಮ್ಮಗ ಅರ್ಜುನ, ಸೋದರಳಿಯ ಮೊಮ್ಮಗ. ಹಾಗಾಗಿ ಬಹಳ ವಿಶೇಷವಾಗಿ ಆದರಿಸ್ತಾರೆ, ಗೌರವಿಸ್ತಾರೆ. ಏನಾಗುತ್ತೆ ಅಂತ ಅಂದರೆ, ಅವರು ಒಂದು ಬೆಟ್ಟದ ಮೇಲೊಂದು ವಾರ್ಷಿಕ ಉತ್ಸವ ನಡೆಯುತ್ತೆ ಯಾದವರದ್ದು. ಉತ್ಸವಕ್ಕೆ ಅಲ್ಲಿಗೆ ಹೋಗುತ್ತಾರೆ. ಅಲ್ಲಿ ಹೋದಾಗ ಮೊದಲ ಬಾರಿ ಸುಭದ್ರೆ ಮತ್ತು ಅರ್ಜುನ ನೋಡ್ಕೊಳ್ತಾರೆ, ಒಬ್ಬರನ್ನೊಬ್ಬರು ನೋಡ್ತಾರೆ. ಇದ್ದಾರೆ ಅಂತ ಗೊತ್ತಿದೆ, ನೋಡಿಲ್ಲ ಅಂತ. ನೋಡಿದಾಗ ಮನಸ್ಸಾಯಿತು ಇಬ್ಬರಿಗೂ ಅಂತ, ಪರಸ್ಪರ ಮನಸ್ಸಾಯಿತು. ಅರ್ಜುನನಿಗೆ ಸುಭದ್ರೆಯ ಮೇಲೆ, ಸುಭದ್ರೆಗೆ ಅರ್ಜುನನ ಮೇಲೆ ಮನಸ್ಸಾಯಿತು. ನಾನು ಮೂಲ ಕಥೆಯನ್ನು ಹೇಳ್ತಾ ಇದ್ದೀನಿ, ಮಹಾಭಾರತ ಹೇಳುವ ಮೂಲ ಕಥೆಯನ್ನು ಹೇಳ್ತಾ ಇದ್ದೀನಿ. ಅರ್ಜುನ ಕೃಷ್ಣನಲ್ಲಿ ಕೇಳ್ತಾನೆ. ಅಂದರೆ ತಾನು ವಿವಾಹ ಆಗ್ತೀನಿ ಅನ್ನೋ ಅಭಿಪ್ರಾಯ, ಸುಭದ್ರೆ ಅದೇ ಅಭಿಪ್ರಾಯ ಇದೆ ಸುಭದ್ರೆಗೆ ಅನ್ನೋದು ಕೃಷ್ಣನಿಗೆ ಗೊತ್ತಾಗತ್ತೆ. ಈಗ ಕೃಷ್ಣ ಅಣ್ಣನಾಗಿ ತಂಗಿ ಆಸೆಯನ್ನು ಈಡೇರಿಸೋದಕ್ಕೆ ಹೊರಟಿದ್ದಾನೆ. ಕೃಷ್ಣ ತನ್ನ ಸೋದರತ್ತೆಯ ಮಗನ ಆಸೆಯನ್ನು ಈಡೇರಿಸೋದಕ್ಕೆ ಹೊರಟಿದ್ದಾನೆ. ಕೃಷ್ಣ ತನ್ನ ಜೀವದ ಗೆಳೆಯ ಅರ್ಜುನನ ಆಸೆಯನ್ನು ಈಡೇರಿಸೋಕೆ ಹೊರಟಿದ್ದಾನೆ. ಕುಟುಂಬ ಮೌಲ್ಯ ಅನ್ನೋದನ್ನು ಕೃಷ್ಣ ಗಾಳಿಗೆ ತೂರಿದ ಅಂತ ಹೇಳೋದಕ್ಕೆ, ಅವನು ಒಡಹುಟ್ಟಿದವಳ ಆಸೆಯನ್ನು ಈಡೇರಿಸೋದಕ್ಕೆ ಹೊರಟಿರೋದು, ತಂದೆಯ ಒಡಹುಟ್ಟಿದವಳ ಮಗನ ಆಸೆಯನ್ನು ಈಡೇರಿಸೋದಕ್ಕೆ ಹೊರಟಿರೋದು. ಬೇರೆ ಏನು ಮಾಡ್ತಾ ಇಲ್ಲ ಅವನು. ಇದಕ್ಕೆ ಏನು ಅಂತ ಅಂದರೆ, ಈಗ ಹೇಗೆ ಅಂತ ಅಂದಾಗ ಅಲ್ಲಿ ಬರುತ್ತೆ. ಈಗ ಹಾಗೇ ಮುಂದುವರಿಸಿದ್ರೆ ಸುಭದ್ರೆ ಅರ್ಜುನ ವಿವಾಹ ಆಗೋದು ಅಷ್ಟು ಸುಲಭ ಇರಲಿಲ್ಲ. ಅದು ಬಲರಾಮ ಒಪ್ತಾ ಇರಲಿಲ್ಲ ಅನ್ನುವ ವಿಷಯ. ಕೃಷ್ಣನ ಅಣ್ಣ ವಸುದೇವ ದೇವಕಿ ಅವರೆಲ್ಲ ಒಪ್ತಾ ಇರಲಿಲ್ಲ ಅಂತೇನೂ ಇಲ್ಲ. ವಸುದೇವನೋ ದೇವಕಿಯೋ ಇನ್ಯಾರೋ ಯಾದವ ಪ್ರಮುಖರು, ಅವರ ರಾಜನಾಗಿದ್ದ ಉಗ್ರಸೇನನೋ, ಅವ್ರು ಯಾರು ಒಪ್ಪಲ್ಲ ಅಂತ. ಹುಡುಗಿ ಅಪ್ಪ ಅಮ್ಮ ಒಪ್ತಿದ್ರು. ಅವರೆಲ್ಲರೂ ಇನ್ನೊಬ್ಬ ಅಣ್ಣ ಒಪ್ತಿರ್ಲಿಲ್ಲ, ಒಬ್ಬ ಅಣ್ಣ ಮಾತ್ರ ಒಪ್ತಾ ಇರಲಿಲ್ಲ. ಆಗ ಏನು ಮಾಡಬೇಕು ಅಂತ ಅಂದಾಗ, ಒಂದು ಬಂದಿದ್ದು ಅಪಹರಣ ಅಂದರೆ ಇವತ್ತಿನ ಕಿಡ್ನ್ಯಾಪ್ ಅಂತ ಅಲ್ಲ ಅದು. ಅಲ್ಲಿ 2 ಥರದ ಅಂಶಗಳಿವೆ. ಈಗ ವಿವಾಹ ಅಂತಂದಾಗ 8 ತರಹದ ವಿವಾಹವನ್ನು ನಮ್ಮಲ್ಲಿ ಪ್ರಾಚೀನರು ಗುರುತಿಸಿದ್ದಾರೆ. ಬ್ರಹ್ಮ, ದೈವ, ಆರ್ಷ, ಪಿಶಾಚ, ಆಸುರ ಅಂತೆಲ್ಲ 8 ತರಹದ ವಿವಾಹಗಳನ್ನು ಗುರುತಿಸಿದ್ದಾರೆ. ಈ ಕ್ಷತ್ರಿಯರಿಗೆ ಅದರಲ್ಲಿ ಒಂದು ವಿಧಾನ ಇದೆ. ಏನು ಅಂತಂದರೆ, ಅವಳಿಗೆ ಮನಸ್ಸಿದ್ದರೆ
ಅವಳನ್ನು ಅವಳ ಅಭಿಪ್ರಾಯದಂತೆ ಅವರು ತಮ್ಮ ಸಾಮರ್ಥ್ಯದಿಂದ ಕರ್ಕೊಂಡು ಬಂದು ಮದುವೆ ಆಗಬಹುದು ಅಂತ. ಅವಳಿಗೆ ಒಪ್ಪಿಗೆ ಇದ್ದಾಗ. ಓಕೆ. ಅವಳಿಗೆ ಒಪ್ಪಿಗೆ ಇಲ್ಲದೆ ಇದ್ದರೆ ಅದು ರಾಕ್ಷಸ ಆಸುರ ವಿವಾಹಗಳ ಪಟ್ಟಿಗೆ ಸೇರುತ್ತೆ. ಸೀತಾಪಹರಣದ ಅದು ರಾವಣ ಸಂಭ ಮಾಡಿದ್ದ ಆ ಥರದ್ದು ಅಲ್ಲಿಗೆ ಸೇರತ್ತೆ. ಆದರೆ ಇಲ್ಲಿ ಅವರಿಗೆ ಮನಸ್ಸಿದ್ರೆ, ಈಗ ರುಕ್ಮಿಣಿಗೆ ಮನಸ್ಸಿತ್ತು, ಸುಭದ್ರೆಗೆ ಮನಸ್ಸಿತ್ತು, ಆಗ ಅವರ ಅವರ ಅಭಿಪ್ರಾಯಕ್ಕೆ ಬೆಲೆ ಇದೆ ಅಂತ. ಅಂದರೆ ಹುಡುಗಿಯ ಅಭಿಪ್ರಾಯಕ್ಕೆ ವಿವಾಹದ ವಿಷಯದಲ್ಲಿ ಬೆಲೆ ಇದೆ ಅಂತ ಹೇಳತ್ತಲ್ಲ, ಇದು ಇವತ್ತಿನ ವಾದ ಇದೆಯಲ್ಲ. ಈ ಮೌಲ್ಯಗಳು ಈಗ ಯಾರು ವಿವಾಹ ಆಗುತ್ತಾರೋ ಗಂಡು ಹೆಣ್ಣು, ಅವರ ಇದಕ್ಕೆ ಒಪ್ಪದೇ ಇದ್ದರೆ, ಅಂದರೆ ಅವರ ಅಭಿಪ್ರಾಯವನ್ನೇ ಸ್ವೀಕರಿಸದೇ ಇದ್ದರೆ, ನಾನು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಓದಿದ್ದೀನಿ, ನೀವು ಓದಿರ್ತೀರಿ, ನಂಜನಗೂಡಲ್ಲಿ ನಡೆದ ಘಟನೆ, ವರನ ಕೊಲೆ ಏನೋ ನಡೆದಿದೆ, ಹುಡುಗಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅಂದರೆ ಮದುವೆಯಾಗಬೇಕಾದ ಹುಡುಗನನ್ನ ಅವಳು ಕೊಲ್ಲಿಸಿದಾಳೆ ಇನ್ನಿಬ್ಬರ ಹತ್ರ ಅಂತ. ಅದಕ್ಕೆ ಸಾಕ್ಷಿ ಸಿಕ್ಕಿದೆ ಅಂತ ಪತ್ರಿಕೆಯಲ್ಲಿ ವರದಿಯಾಗಿದೆ. ಏನು ಅಂದರೆ, ನನಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ, ಹೇಗಾದರೂ ಮಾಡಿ ನನ್ನನ್ನು ಕರ್ಕೊಂಡು ಹೋಗು ಅಂತ ಅವಳು ವಾಟ್ಸಪ್ ಮೆಸೇಜ್ ಮಾಡಿದಾಳೆ. ಅದರ ನಂತರ ಹುಡುಗನ ಕೊಲೆಯಾಗಿದೆ, ಹಾಗಾಗಿ ಇದರಲ್ಲಿ ಅವಳ ಪಾತ್ರ ಇದೆ ಅನ್ನೋ ಥರ ಈಗ ಆ ಕೇಸ್ ನಡೀತಾ ಇದೆ. ಇಲ್ಲ ಅರ್ಥ ಏನು, ಈಗ ಆ ಹುಡುಗನನ್ನು ಕೊಂದಿದ್ದು ತಪ್ಪು ಅನ್ನೋದೆಲ್ಲ ಸರಿ ಸರ್, ಹುಡುಗಿಗೆ ಇಷ್ಟ ಇರಲಿಲ್ಲ ಮದುವೆ ಅನ್ನೋ ಅಂಶ ಉಳ್ಕೊಂಡಿದೆ ಅಲ್ವಾ. ಇದನ್ನು ಎಷ್ಟು ಮನೆಗಳಲ್ಲಿ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಹೀಗೆ ಮಾಡೋದೇ ಸಂಸ್ಕೃತಿ, ಸಂಪ್ರದಾಯ, ಪರಂಪರೆ ಅಂತ ಅಂದ್ಕೊಂಡು ಕೊಡ್ತಿರೋ ಕಾಲ ಇದೆಯಲ್ವಾ. ಅವಳ ಅಭಿಪ್ರಾಯ ಕೇಳಬೇಕಾಗೇ ಇಲ್ಲ, ಅವನ ಅಭಿಪ್ರಾಯ ಕೇಳಬೇಕಾಗೇ ಇಲ್ಲ. ಹುಡುಗ ಇರಲಿ ಹುಡುಗಿ ಇರಲಿ, ಯಾರೋ ಬೇರೆಯವ್ರು ನಿಶ್ಚಯಿಸಬೇಕು ಅಂತ ಇದೆಯಲ್ಲ. ಹಾಗಲ್ಲ, ಸಂಸ್ಕೃತಿ ಹೇಳ್ತಾ ಇರೋದು ಒಂದು ವಿವಾಹ ಅಂದರೆ ಹುಡುಗ ಹುಡುಗಿ, ಅವನ ತಂದೆ ತಾಯಿ, ಇವಳ ತಂದೆ ತಾಯಿ, ಬಂಧು ಬಾಂಧವರು ಎಲ್ಲರೂ ಒಪ್ಪಿತಾಗಬೇಕು. ನಾವು ಈ ಹುಡುಗಿ ಹುಡುಕೋದೋ ಹುಡುಗನ ಹುಡುಕೋದೋ ಮಾಡೋ ವಿವಾಹದಲ್ಲಿ ಹೇಗಿದೆ ಕ್ರಮಗಳು, ಎಲ್ಲರ ಅಭಿಪ್ರಾಯ, ಹುಡುಗನ ನೋಡೋದಕ್ಕೋ ಹುಡುಗಿ ನೋಡೋದಕ್ಕೋ ಒಂದು ಟೀಮ್ ಹೋಗುತ್ತೆ. ಯಾಕೆ ಅಂದರೆ ಎಲ್ಲರೂ ಒಪ್ಪಬೇಕು ಅದನ್ನು ಅಂತ. ಹಾಗಿರುವಾಗ ಹುಡುಗಿಗೆ ಇಷ್ಟ ಇಲ್ಲ ಅಂತಂದರೆ, ಹುಡುಗನಿಗೆ ಇಷ್ಟ ಇಲ್ಲ ಅಂತಂದರೆ ಮದುವೆ ಮಾಡ್ಬೋದು. ಅದರಲ್ಲೂ ಹುಡುಗಿಗೆ ಇಷ್ಟ ಇಲ್ಲದೆ ಇದ್ದರೆ ಮದುವೆ ಮಾಡ್ಬೋದು ಅಂತ ಅಂದ್ಕೊಂಬಂದಿದ್ದೇವಲ್ಲ, ಇದು ಪರಂಪರೆ ನಮ್ಮದು ಅಂತ, ಅದು ತಪ್ಪು ಅನ್ನೋದು ಕಾಣಿಸುತ್ತೆ ಅದರಲ್ಲಿ. ಯಾಕೆ ಅಂದರೆ ಹೀಗೆ ವಿವಾಹ ಮಾಡಿಕೊಳ್ಳೋದು ಹುಡುಗಿಗೆ ಒಪ್ಪಿಗೆ ಇದ್ದಾಗ ಹಾಗೆ ಅಪಹರಿಸಿಕೊಂಡು ಹೋಗ್ಬೋದು. ಅಪಹರಿಸಿಕೊಂಡು ಹೋದ್ರೆ ಕರ್ಕೊಂಡು ಹೋಗೋದು ಅಂತ ಅಲ್ಲಿ. ಅಪಹರಣ ಅನ್ನೋದು ಇವತ್ತು ಆ ಶಬ್ದಕ್ಕೆ ಭಾಳ ತಪ್ಪರ್ಥ ಇದೆ. ಅಪಹರಣ ಅಂತ. ಈಗಂತೂ ಇನ್ನೂ ಓಡೋದ್ ಮದುವೆ ಆದ್ರು ಮದುವೆ ಆದ್ರು. ಈಗ ಅಪಹರಣ ಅಲ್ಲ, ವಾಸ್ತವವಾಗಿ ಇವತ್ತಿನ ಭಾಷೆಯಲ್ಲಿ ಓಡೋದ್ ಮದುವೆ. ಸುಭದ್ರೆ ಓಡೋಗ್ ಮದುವೆ ಆದ್ಲು, ರುಕ್ಮಿಣಿ ಓಡೋಗ್ ಮದುವೆ ಆದ್ಲು ಅಂತ ಹೇಳ್ಬೇಕು. ಹಾಗಾಗಿ ಆಗ ಏನು ಅಂದ್ರೆ, ಈಗ ಬಲರಾಮನ್ ಒಪ್ಸೋದು ಸುಲಭ ಇಲ್ಲ. ಬಲರಾಮ ಅನ್ನುವ ಒಬ್ಬ ವ್ಯಕ್ತಿ ಬಹಳ ವಿಭಿನ್ನವಾದ ನಿಲುವಿನವನು. ಅವನು ಒಂದು ತರಹ, ಆದರೆ ಈ ಶಬ್ದವನ್ನ ಅನಿವಾರ್ಯವಾಗಿ ಬಳಸ್ಬೇಕು, ಅವನು ದೇವರೇ. ಈ ಹುಂಬತನ, ಒರಟುತನ ಅಂತ ಹೇಳ್ತೀವಲ್ಲ, ಅದೆಲ್ಲ ಅವನಲ್ಲಿತ್ತು. ಅವನು ಸುಲಭಕ್ಕೆ ಒಪ್ತಾ ಇರಲಿಲ್ಲ ಅವನು. ಹಾಗಾಗಿ ಕೃಷ್ಣ ಈ ಬಲರಾಮನನ್ನ ಒಪ್ಪಿಸುವ ಎಲ್ಲ ಹಂತದಲ್ಲೂ ತಂತ್ರನೇ ಮಾಡಬೇಕಾಗಿದೆ. ಅದು ಕೃಷ್ಣ ಬಲರಾಮ ಬದುಕಿ ಬಂದಿದ್ದೇ ಹಾಗೆ. ಅವ್ರು ಒಟ್ಟಿಗೆ ಇದ್ರು, ಚೆನ್ನಾಗೇ ಇದ್ರು, ಅಂತಿಮ ನಿರ್ಣಯ ಕೃಷ್ಣನದ್ದೇ ಆಗ್ತಿತ್ತು. ಆದರೆ ಸುಲಭಕ್ಕೆ ಬಲರಾಮನನ್ನ ಒಪ್ಸೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಕೃಷ್ಣ ಏನು ಮಾಡ್ದ ಅಂದರೆ, ಅರ್ಜುನ ಸುಭದ್ರೆಯನ್ನು ಕರ್ಕೊಂಡು ಹೋಗಿಬಿಡ್ಲಿ ಅನ್ನೋ ನಿರ್ಣಯಕ್ಕೆ ಬಂದ. ಆದರೆ ಈ ನಿರ್ಣಯವನ್ನು ಕೃಷ್ಣ ಏಕಾಂಗಿಯಾಗಿ ತೆಗೆದುಕೊಳ್ಳಿಲ್ಲ ಅಂತ ಮಹಾಭಾರತ ಹೇಳುತ್ತೆ. ಅತ್ಯಂತ ವೇಗವಾಗಿ ಹೋಗುವ ಕುದುರೆ ಸವಾರರನ್ನ ಇಂದ್ರಪ್ರಸ್ಥಕ್ಕೆ ಕಳಿಸಿಕೊಡ್ತಾನೆ ಕೃಷ್ಣ. ಕಳಿಸಿ ಯುಧಿಷ್ಠಿರನಲ್ಲಿ ಕೇಳ್ತಾನೆ, ಅರ್ಜುನ ಸುಭದ್ರೆ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ, ಅರ್ಜುನ ಅವಳನ್ನು ಕರೆದುಕೊಂಡು ಇಂದ್ರಪ್ರಸ್ಥಕ್ಕೆ ಬರಬಹುದಾ, ಮದುವೆ ಮಾಡ್ಕೊಳ್ಬಹುದಾ, ಒಪ್ಪಿಗೆ ಇದೆಯಾ ಅಂತ ಯುಧಿಷ್ಠಿರನ ಬಳಿಗೆ ಕಳಿಸಿದ ಅಂತ ಮೂಲ ಮಹಾಭಾರತ ಹೇಳುತ್ತೆ. ನಮ್ಮಲ್ಲಿ ಈ ಕಥೆಗಳ ಈ ಪಾರ್ಟ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಯುಧಿಷ್ಠಿರ ಒಪ್ಪಿಗೆ ಕೊಡ್ತಾನೆ. ಅಂದ್ರೆ ನಿಮ್ಮ ಮನೆ ಹಿರಿಯರನ್ನು ಒಪ್ಸಪ್ಪ ಫಸ್ಟ್, ಆಮೇಲೆ ಮಾತಾಡೋಣ ಅಂತ ಏನು ಹೇಳಲಿಲ್ಲ. ಅಲ್ಲಿ ಯುಧಿಷ್ಠಿರ ಒಪ್ಪಿಗೆ ಕೊಟ್ಟಾಗ ಹೇಳಲಿಲ್ಲ. ಆದ್ರೆ ಅವರ ಮನೆಯವರ ಒಪ್ಪಿಗೆ ಇದೆ ಅಂತ ಆಯ್ತಲ್ಲ, ಯಾವ ಮನೆಗೆ ಹೋಗ್ತಾ ಇದ್ದಾಳು ಅವಳು ಆ ಮನೆಯವರ ಒಪ್ಪಿಗೆ ತಗೊಂಡ. ಕುಟುಂಬ ಮೌಲ್ಯವನ್ನ ಪಾಲಿಸಿಲ್ಲ ಅನ್ನೋ ಆಕ್ಷೇಪಕ್ಕೆ ಪಾಲಿಸಿದಾನೆ ಅನ್ನೋದು ಕಾಣಿಸ್ತಾ ಇದೆ ಅಲ್ಲಿ. ಹಾಗಾಗಿ ಅವನಿಗೆ ಸಮಸ್ಯೆ ಇದ್ದಿದ್ದು ಬಲರಾಮ ಒಬ್ಬ. ಹಾಗಾಗಿ ಇಷ್ಟು ನಡೆದು ಅರ್ಜುನ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟ, ಹಸ್ತಿನಾಪುರಕ್ಕೆ ಹೋದ ಅವನು. ಅವರು ಅಷ್ಟು ದೂರ ಹೋಗ್ತಾ ಇದ್ದಾಗೆ ಗೊತ್ತಾಯ್ತು, ಇಲ್ಲಿ ಅಲ್ಲೋಲ ಕಲ್ಲೋಲ ಆಯ್ತು. ಅರ್ಜುನ ಇಲ್ಲಿ ಬಂದು ನಮ್ಮ ಆತಿಥ್ಯ ಸ್ವೀಕರಿಸ್ತಾ ಇದ್ದವನು ಮನೆ ಮೊಮ್ಮಗ ಹುಡುಗಿನ ಹಾರಿಸ್ಕೊಂಡು ಹೋದ ಅಂತ. ಹೌದು ಹೌದು.
ಬಲರಾಮ ಯಾದವರು ಎಲ್ಲ ಸಭೆ ಸೇರ್ತಾರೆ, ಏನು ಒಬ್ಬರಿಗಿಂತ ಒಬ್ಬರು ಹಾಗೆ ಮಾಡಿಬಿಡ್ತೀವಿ, ಕೊಂದು ಬಿಡ್ತೀವಿ, ಹಂಗೆ ಮಾಡ್ತೀವಿ, ಸೋಲಿಸ್ತೀವಿ, ಇಂದ್ರಪ್ರಸ್ಥ ಮೇಲೆ ದಾಳಿ ಮಾಡ್ತೀವಿ, ಅರ್ಜುನ್ ಕೊಲ್ತೀವಿ ಅಂತ ಜೋರು ನಡೀತಾ ಇರುತ್ತೆ. ಸಾಕಷ್ಟು ಹೊತ್ತು ಕೃಷ್ಣ ಸುಮ್ಮನೆ ಕೂತ್ಕೊಳ್ತಾನೆ. ಎಲ್ಲರದ್ದು ಮಾತುಕತೆ ಹೇಳೋದು ಒಂದ್ಸಲ ಅಬ್ಬರ ಎಲ್ಲ ಆದಮೇಲೆ ಸಾವಧಾನವಾಗಿ ಹೇಳ್ತಾನೆ, ಅರ್ಜುನ್ ಸೋಲ್ಸೋಕ್ಕೆ ಸಾಧ್ಯ ಇದೆಯಾ ನಿಮಗೆ ಅಂತ ಶುರು ಮಾಡ್ತಾನೆ. ಸೋಲ್ಸೋಕ್ಕಾಗತ್ತಾ ನಿಮಗೆ? ಯಾರದ್ದು ಉತ್ತರ ಇಲ್ಲ. ಆಯಿತು, ತಪ್ಪೇನಿದೆ? ನಿಮ್ಗೆ ಅರ್ಜುನ್ಗಿಂತ ಒಬ್ಬ ಒಳ್ಳೆ ವರ ಸಿಗ್ತಾನ? ಯಾವ ವಿಷಯದಲ್ಲಿ ಅರ್ಜುನ ಕಡಿಮೆ ನಿಮಗೆ? ಅರ್ಜುನ್ ಅಲ್ಲದ ಒಬ್ಬ ವರನನ್ನು ಹೆಂಗೆ ಹುಡುಕ್ತೀರಿ ನೀವು? ಯಾರಿದ್ದಾನೆ ಅವನಿಗಿಂತ ಒಳ್ಳೆ ವರ ನಿಮಗೆ? ಬಂದು ಹತ್ತಿರದ ಇದು ಬಾಂಧವ್ಯ ಇದೆ, ಇಂಥ ಮಹಾವೀರ ಎಷ್ಟು ಒಳ್ಳೆಯವನು ಅಂತ ಅಂದಾಗ ಒಳ್ಳೆ ವರ ಅಲ್ವಾ? ಮೂರನೆಯದ್ದು, ತಂಗಿಯ ಮನಸ್ಸೇನಿದೆ, ಅವಳಿಗೂ ಇಷ್ಟ ಇದೆ ತಾನೇ. ಆಯಿತು, ತಂದೆ ತಾಯಿ ವಿರೋಧ ಇದೆಯಾ? ಇಲ್ಲ, ಅವ್ರು ಈಗಲೂ ವಿರೋಧಿಸ್ತಾ ಇಲ್ಲ ಅಂತಂದಾಗ ನೀವೆಲ್ಲ ಯಾವ ಕಾರಣಕ್ಕಾಗಿ ಯುದ್ಧ ಮಾಡ್ತಾ ಇದ್ದೀರಿ, ಯಾವ ಕಾರಣಕ್ಕೆ ತಡಿತಾ ಇದ್ದೀರಿ ಅಂತ ಕೃಷ್ಣ ಕೇಳ್ತಾನೆ. ನಿಂತು ಹೋಗುತ್ತೆ ಅದು. ಯಾವ ನಿರ್ಣಯಕ್ಕೆ ಬರ್ತಾರೆ ಅಂದರೆ, ನಾವೆಲ್ಲರೂ ಉಡುಗೊರೆ ತಗೊಂಡು ಇಂದ್ರಪ್ರಸ್ಥಕ್ಕೆ ಹೋಗಿ ಸನ್ಮಾನಿಸಿ ಬರೋಣ ಅಂತ ಅಷ್ಟು ಜನ ಹೊರಡ್ತಾರೆ. ಬಲರಾಮಾದಿಗಳಾಗಿ ಸಿಟ್ಟಿದ್ದವರೆಲ್ಲ ಸೇರಿ ಏನೇನು ಉಡುಗೊರೆ ತಗೊಂಡೋದ್ರು ಅಂತ ಬಹಳ ದೊಡ್ಡ ಪಟ್ಟಿ ಕೊಡ್ತಾರೆ ವ್ಯಾಸರು. ಇಷ್ಟೂ ಜನ ಹೋಗ್ತಾರೆ ಇಂದ್ರಪ್ರಸ್ಥಕ್ಕೆ. ಅಲ್ಲಿ ಹೋಗಿ ಅಲ್ಲೊಂದು ವಿವಾಹ ಆಗಿ ಸಂತೋಷ ಕೂಟ ಹಾಗೆ ನಡೆಯುತ್ತೆ ಅಂತ. ಹಾಗಾಗಿ ಇಲ್ಲಿ ಕುಟುಂಬ ಮೌಲ್ಯವನ್ನು ಕೃಷ್ಣ ಹಾಳು ಮಾಡಿಲ್ಲ. ತಂಗಿಗೆ ಒಬ್ಬ ಒಳ್ಳೆಯ ವರನನ್ನು ಆರಿಸಿದ್ದಾನೆ. ಒಳ್ಳೆಯ ವಂಶ, ಒಳ್ಳೆಯ ವ್ಯಕ್ತಿ, ವೀರ, ಸಮರ್ಥ ಎಲ್ಲವೂ ಹೌದು, ಹತ್ತಿರದ ಬಂಧುವೂ ಹೌದು. ಇಬ್ಬರಿಗೂ ಮನಸ್ಸಿತ್ತು. ಎರಡೂ ಕುಟುಂಬದ ಹಿರಿಯರೂ ಒಪ್ಪುತ್ತಾ ಇದ್ದರು. ಆ ಹಂತದಲ್ಲಿ ಬಲರಾಮನಿಗೆ ಒಪ್ಪಿಗೆ ಇಲ್ಲದೆ ಇದ್ದರು. ಅವನಿಗೆ ಆಮೇಲೆ ಅದರ ಬಗ್ಗೆ ಏನೋ ಅವನಿಗೆ ಆಕ್ಷೇಪ ಇರಲಿಲ್ಲ. ಆದರೆ ಆವಾಗ ಒಪ್ಪುತ್ತಾ ಇರಲಿಲ್ಲ ಅಂತಂದಾಗ ಕೃಷ್ಣ ತಂತ್ರ ಬಳಸಿದ್ದು. ಅದರಿಂದ ಅದ್ರ ಒಟ್ಟು ಪರಿಣಾಮ ಏನು ಅಂದರೆ, ಒಟ್ಟು ಪರಿಣಾಮದಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ. ಸುಭದ್ರೆ ಬದುಕಿಗೆ ಏನಾದ್ರು ಸಮಸ್ಯೆ ಆಯಿತಾ? ಯಾದವರಿಗೆ ಸಮಸ್ಯೆ ಆಯಿತಾ? ಕುಟುಂಬಕ್ಕೇನೂ ಸಮಸ್ಯೆ ಆಗಲಿಲ್ಲ. ಅಭಿಮನ್ಯು ಅಂತವನು ಹುಟ್ಟು ಬಂದ. ಆ ವಂಶ ಮುಂದುವರೆದಿದ್ದೆ ಸುಭದ್ರೆಯಿಂದ ಅಲ್ಲ, ದ್ರೌಪದಿಯಿಂದ ಮುಂದುವರಿಲಿಲ್ಲ. ಅದು ಹೌದು, ಯಾರಿಂದಲೂ ಮುಂದುವರಿಲಿಲ್ಲ. ಯಾಕೆಂದರೆ ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಗ ಜನಮೇಜಯ, ವಂಶ ಮುಂದುವರೆದಿದ್ದೇ ಇವರಿಂದ ಆಯಿತು. ಆ ಸಂಬಂಧ ಎಷ್ಟು ಚೆನ್ನಾಗಿ ಗಟ್ಟಿ ಆಯಿತು ಅಂದರೆ, ಕೊನೆಗೆ ಯಾದವರೆಲ್ಲ ಹೊಡೆದಾಡ್ಕೊಂಡು ಸಾಯ್ತಾರಲ್ಲ, ಸತ್ತ ಮೇಲೆ ಯಾದವರಲ್ಲಿ ಅಳಿದುಳಿದವರನ್ನು ಕರ್ಕೊಂಡು ಹೋಗೋದು ಅರ್ಜುನ ಬಂದು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ದ್ವಾರಕ್ಕೆ ಮುಳುಗತ್ತೆ ನೀರಲ್ಲಿ. ಅವರ ಕುಡಿ ಯಾದವರಲ್ಲಿ ಉಳಿದಿದ್ದವನು ಒಬ್ಬ ವಜ್ರ ಅಂತ, ಅವನನ್ನು ಕರ್ಕೊಂಡೋಗಿ ಮಥುರೆಯಲ್ಲಿ ಪಟ್ಟಾಭಿಷೇಕ ಮಾಡ್ತಾನೆ ಅರ್ಜುನ. ಅಂದರೆ ಯಾದವ ಪರಂಪರೆಯನ್ನು ಉಳಿಸುವವನೇ ಅರ್ಜುನ. ಕೊನೆಗೆ ವಜ್ರನ ಮೂಲಕ ಉಳಿಸ್ತಾನೆ ಅರ್ಜುನ ಅಂತ. ಅಂದರೆ ಇಂಥವನು ಎಷ್ಟು ಕಾಲದ ಅನಂತರ ಅಂದರೆ, ಎಷ್ಟೋ ಕಾಲದ ಅನಂತರವೂ ಸುಭದ್ರೆಯ ತವರು ಮನೆಯನ್ನು ಉಳಿಸಿದವನು ಅರ್ಜುನ ಅಂತಂದಾಗ ಆಯ್ಕೆ ಸರಿನೇ ಇದೆ ಅದು ಅಂತ. ಹಾಗಾಗಿ ಅಲ್ಲಿ ಕೃಷ್ಣ ತಂತ್ರ ಬಳಸಿದನೇ ಹೊರತು ಮತ್ತೆ ಮೌಲ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಿಲ್ಲ. ಮತ್ತು ಒಟ್ಟು ಕುಟುಂಬ ಮೌಲ್ಯವನ್ನು ಎತ್ತರಿಸಿದ್ದೇ ಅವನು ಅಂತ. ಅಂದರೆ ಒಂದು ಕುಟುಂಬದಲ್ಲಿ ಒಂದು ವಿವಾಹದಂಥದ್ದು ನಡೆಯುವಾಗ ನೀವು ಹುಂಬತನದಿಂದ ಯೋಚನೆ ಮಾಡಬಾರದು ಅಂತಲೇ ಕೃಷ್ಣ ಹೇಳ್ತಾ ಇರೋದು. ಯೋಗ್ಯ ವರನ, ಅವರಿಗೆ ಮನಸ್ಸಿದೆಯಾ, ಕುಟುಂಬಗಳು ಚೆನ್ನಾಗಿವೆಯಾ, ಮಾಡಿಕೊಡಿ ಅಂತ. ಸುಮ್ಮನೆ ಬಲರಾಮ ವಿರೋಧಿಸ್ತಾನಲ್ಲ ಅಂತ ವಿರೋಧ ಮಾಡಬಾರದು ಅನ್ನೋದನ್ನು ಕೃಷ್ಣ ತೋರಿಸ್ತಾ ಇದ್ದಾನೆ. ಹಾಗಾಗಿ ಕುಟುಂಬಗಳು ಚೆನ್ನಾಗಿರೋದಕ್ಕೆ, ಕುಟುಂಬದ ವ್ಯಕ್ತಿಗಳು ಖುಷಿಯಾಗಿರೋದಕ್ಕೆ, ಸುಭದ್ರೆ ಅರ್ಜುನನ ಮೇಲೆ ಇಷ್ಟಪಟ್ಟ ಮೇಲೆ ನಾಳೆ ಬಲರಾಮ ತಡೆದು ಸುಭದ್ರೆಯನ್ನು ಇನ್ನೊಬ್ಬರಿಗೆ ವಿವಾಹ ಮಾಡಿದರೆ ಸುಭದ್ರೆ ಚೆನ್ನಾಗಿರ್ತಿದ್ಲಾ ಅಂತ ಪ್ರಶ್ನೆ ಬಂದರೆ, ಅರ್ಜುನ ಅಲ್ಲ, ಅರ್ಜುನನ ಬದುಕೇನೋ ಆಗತ್ತೆ, ದ್ರೌಪದಿ ಇದ್ದಾಳೆ ಅವನೇನೋ ಆಗ್ತಿತ್ತೇನ, ಸುಭದ್ರೆ ಅವಳ ಮನಸ್ಸು ಯಾರಿಗೂ ಕೊಟ್ಟು ಇನ್ಯಾರನ್ನ ಮದುವೆ ಮಾಡಿದರೆ ಆಗ ಅಣ್ಣನಾಗಿ ಬಲರಾಮನ ಕರ್ತವ್ಯ ಏನಾಗ್ತಿತ್ತು, ಅಣ್ಣನಾಗಿ ಕೃಷ್ಣ ಕರ್ತವ್ಯ ಲೋಪ ಮಾಡ್ದಂಗೆ ಆಗ್ತಿತ್ತಲ್ವಾ. ಹಾಗಾಗಿ ಅಲ್ಲಿ ಕುಟುಂಬ ಮೌಲ್ಯವನ್ನು ಎಲ್ಲ ತರಹದಲ್ಲಿ ಕೃಷ್ಣ ಎತ್ತರಿಸಿ ಇಂಥ ಹೊತ್ತಿನಲ್ಲಿ ಇಂಥದ್ದು ಅನಿವಾರ್ಯ ಅಂತ ತೋರಿಸಿದ್ದಾನೆ. ಅಂದರೆ ಎಲ್ಲರ ಒಪ್ಪಿಗೆ ಪಡೆದು ಮದುವೆ ಮಾಡೋದ್ರ ಬದಲು ಮದುವೆ ಮಾಡಿಬಿಟ್ಟು ಆಮೇಲೆ ಎಲ್ಲರನ್ನೂ ಒಪ್ಪಿಸ್ದ ಕೃಷ್ಣ. ಹೌದು, ಅದಕ್ಕಾಗಿ ಅವನು ಕೃಷ್ಣ ಅಂತಾರೆ.